ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರೇವಣ್ಣರನ್ನ ಸಿಐಡಿ ಕಚೇರಿಗೆ ಎಸ್ಐಟಿ ತಂಡ ಕರೆತಂದಿತ್ತು. ಎದೆ ನೋವು, ಹೊಟ್ಟೆ ಉರಿ ಹಿನ್ನೆಲೆಯಲ್ಲಿ ರೇವಣ್ಣಗೆ ಚಿಕಿತ್ಸೆಯನ್ನ ಕೂಡ ನೀಡಲಾಗಿದೆ. ರೇವಣ್ಣಗೆ ವಿಕ್ಟೋರಿಯಾದಲ್ಲಿ ಚಿಕಿತ್ಸೆಯನ್ನ ಎಸ್ಐಟಿ ಟೀಮ್ ಕೊಡಿಸಿದೆ. ರಾತ್ರಿ ಚಿಕಿತ್ಸೆಯನ್ನ ಕೊಡಿಸಿ ಕಚೇರಿಗೆ ಎಸ್ಐಟಿ ತಂಡ ಕರೆದುಕೊಂಡು ಬಂದಿದೆ. ನಿನ್ನೆ ರಾತ್ರಿ ಎಚ್ಡಿ ರೇವಣ್ಣಗೆ ಎಸ್ಐಟಿಯಿಂದ ಗ್ರಿಲ್ ಮಾಡಲಾಗಿದೆ. ರೇವಣ್ಣ ಅವರನ್ನ ತೀವ್ರ ವಿಚಾರಣೆಯನ್ನ ನಡೆಸುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಇವತ್ತು ತೀವ್ರ ವಿಚಾರಣೆಯನ್ನ ಮಾಡಲಾಗುತ್ತೆ. ರಾತ್ರಿ ಚಿಕಿತ್ಸೆಯನ್ನ ಕೊಡಿಸಿ ಮತ್ತೆ ಕಚೇರಿಗೆ ಎಸ್ಐಟಿ ಟೀಮ್ ಕರೆದುಕೊಂಡು ಬಂದ್ರೆ ಎದೆ ನೋವು, ಹೊಟ್ಟೆ ಉರಿ ಅಂತ ಅವರಿಗೆ ಚಿಕಿತ್ಸೆಯನ್ನ ವಿಕ್ಟೋರಿಯಾದಲ್ಲಿ ಕೊಡಿಸಲಾಗಿತ್ತು. ರಾತ್ರಿ ಚಿಕಿತ್ಸೆಯನ್ನ ಕೊಡಿಸಿ ಕಚೇರಿಗೆ ಎಸ್ಐಟಿ ಟೀಮ್ ಕರೆದುಕೊಂಡು ಬಂದಿದೆ. ನಿನ್ನೆ ರಾತ್ರಿ ಎಚ್ಡಿ ರೇವಣ್ಣ ಅವರಿಗೆ ಎಸ್ಐಟಿ ಪ್ರಶ್ನೆಗಳನ್ನ ಕೇಳಿದ, ವಿಚಾರಣೆಯನ್ನ ಮಾಡಿದೆ. ರೇವಣ್ಣ ಅವರನ್ನ ತೀವ್ರ ವಿಚಾರಣೆಗೆ ನಡೆಸಿರುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಸೊ ಇವತ್ತು ಒಂದು ಕಡೆ ಅವರಿಗೆ ಬೇಲ್ ಸಿಗುತ್ತಾ ಇಲ್ವಾ, ಎಸ್ಐಟಿ ಕಸ್ಟಡಿನ ಅನ್ನುವಂಥ ವಿಚಾರವೂ ಕೂಡ ಗೊತ್ತಾಗಲಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗಿತ್ತು. ಇನ್ನು ರೇವಣ್ಣಗೆ ಎದೆ ಉರಿ ಹಿನ್ನೆಲೆಯಲ್ಲಿ ವೈದ್ಯರಿಂದ ಇಸಿಎಚ್ಒ ಟೆಸ್ಟಿಂಗ್ ಅನ್ನು ಕೂಡ ಮಾಡಲಾಗಿದೆ. ವಿಕ್ಟೋರಿಯಾ ಆವರಣದ ಪಿಎಂಎಸ್ಎಸ್ವೈ ಆಸ್ಪತ್ರೆಯಲ್ಲಿ ಟೆಸ್ಟ್ ಅನ್ನು ಮಾಡಲಾಗಿದೆ. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಪರೀಕ್ಷೆಯನ್ನ ಸಿಬ್ಬಂದಿ ನಡೆಸಿದ್ದಾರೆ. ಎದೆ ಉರಿ ಮತ್ತು ಹೊಟ್ಟೆ ನೋವು ಅಂತ ಎಚ್ಡಿ ರೇವಣ್ಣ ಅವರು ಹೇಳಿದ್ರು. ಇನ್ನು ಹೃದಯಕ್ಕೆ ಸಂಬಂಧಿಸಿ ತೊಂದರೆ ಇದೆಯಾ ಅಂತ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಎಸ್ಐಟಿ ಸಿಬ್ಬಂದಿಯಲ್ಲಿರುವಂತಹ ಎಚ್ಡಿ ರೇವಣ್ಣ ಅವರಿಗೆ ಎಕೋ ಟೆಸ್ಟ್ ಅನ್ನ ಮಾಡಲಾಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಿ ವಾಪಸ್ ಕಚೇರಿಗೆ ಎಸ್ಐಟಿ ಟೀಮ್ ಕೂಡ ಕರೆದುಕೊಂಡು ಬಂದಿದೆ. ಎದೆ ಉರಿ ಹಾಗೆ ಹೊಟ್ಟೆ ನೋವು ಅಂತ ಎಚ್ಡಿ ರೇವಣ್ಣ ಅವರು ಹೇಳಿದ್ರು. ಹಾಗೆ ಹೃದಯಕ್ಕೆ ಸಂಬಂಧಿಸಿದ ತೊಂದರೆ ಇದೆಯಾ ಅಂತ ಕೂಡ ಪರೀಕ್ಷೆಯನ್ನ ಮಾಡಲಾಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಿ ವಾಪಸ್ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಬರಲಾಗಿದೆ. ಇವತ್ತು ಅವರ ಭವಿಷ್ಯ ಕೂಡ ನಿರ್ಧಾರ ಆಗಲಿದೆ. ಹಾಗಾಗಿ ಎಸ್ಐಟಿ ಕಸ್ಟಡಿನ ಅಥವಾ ಜೈಲ ಬೇಲ ಅನ್ನೋದು ಕೂಡ ಇವತ್ತು ನಿರ್ಧಾರ ಆಗಲಿದೆ. ಎಚ್ಡಿ ರೇವಣ್ಣ ಆರೋಗ್ಯ ಕೆಡುವುದಕ್ಕೆ ಕಾರಣವಾಯಿತಾ ಆಹಾರ? ಎಸ್ಐಟಿ ಕಸ್ಟಡಿಯಲ್ಲಿ ರೇವಣ್ಣ ಸರಿಯಾಗಿ ಆಹಾರವನ್ನ ಸೇವಿಸಿಲ್ವಾ ಅನ್ನುವಂಥ ಡೌಟ್ ಕೂಡ ಇದೆ. ಮೊನ್ನೆ ಭಾನುವಾರದಿಂದ ಏನೇನ್ ತಿಂದಿದ್ದಾರೆ ಹಾಗಾದ್ರೆ ರೇವಣ್ಣ? ಈಗಾಗಲೇ ಎಸ್ಐಟಿ ಒಂದ್ ಕಡೆ ವಿಚಾರಣೆಯನ್ನ ನಡೆಸಬೇಕು. ಇತ್ತ ಹೊಟ್ಟೆ ಉರಿ, ಎದೆ ನೋವು ಅಂತ ಹೇಳ್ಕೊಂಡು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವರನ್ನ ದಾಖಲು ಮಾಡಲಾಗಿತ್ತು. ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗಿತ್ತು. ಹಾಗಾದ್ರೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅವರ ಆರೋಗ್ಯ ಕೆಡುವುದಕ್ಕೆ ಆಹಾರವೇ ಕಾರಣ ಆಯ್ತಾ? ಮೊನ್ನೆ ಭಾನುವಾರದಿಂದ ಅವ್ರು ಏನೇನು ತಿಂದಿದ್ದಾರೆ? ಎಸ್ಐಟಿ ಕಸ್ಟಡಿಯಲ್ಲಿರುವಂತಹ ರೇವಣ್ಣ ಅವರ ಆರೋಗ್ಯ ಕೈ ಕೊಡುವುದಕ್ಕೆ ಏನ್ ಕಾರಣ? ಎಸ್ಐಟಿ ಕಸ್ಟಡಿಗೆ ಸೇರಿದ ಭಾನುವಾರ ಮಾತ್ರವೇ ಅವರು ಮನೆ ಊಟವನ್ನ ಸೇವಿಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಇನ್ನು ಸೋಮವಾರ ಹೋಟೆಲ್ ತಿಂಡಿಯಾಗಿ ಊಟಕ್ಕೆ ಮೊಸರನ್ನವನ್ನ ತಿಂದಿದ್ದಾರೆ. ನಿನ್ನೆ ಬೆಳಗ್ಗೆ ಪುಲಾವ್ ತರಿಸಿಕೊಂಡು ತಿಂದಿದ್ರು ಎಚ್ಡಿ ರೇವಣ್ಣ ಅವರು. ನಿನ್ನೆ ಮಧ್ಯಾಹ್ನ ಊಟಕ್ಕೆ ಚಪಾತಿ ಮತ್ತು ಚೆನ್ನ ಮಸಾಲವನ್ನ ಅವರು ಸೇವಿಸಿದ್ದಾರೆ. ಇನ್ನು ಎಸ್ಐಟಿ ಬಂಧಿಸಿದ ದಿನದಿಂದಲೂ ಸ್ವಲ್ಪ ಆಹಾರವನ್ನ ಅವರು ಸೇವನೆ ಮಾಡಿದಾರಂತೆ. ಸಿಐಡಿ ಕಚೇರಿಯ ಹೊಸ ಬಿಲ್ಡಿಂಗ್ ನಲ್ಲಿ ರೇವಣ್ಣ ವಾಸ್ತವ್ಯವನ್ನು ಹೂಡಿದ್ದಾರೆ. ಸಿಐಡಿ ಕಾರ್ಲ್ಟನ್ ಹೌಸ್ ಆವರಣದಲ್ಲಿರುವಂತಹ ಹೊಸ ಕಟ್ಟಡ ಮೊದಲ ಮಹಡಿಯಲ್ಲಿರುವ ರೂಮ್ನಲ್ಲಿ ಒಂದು ಹಾಸಿಗೆಯನ್ನ ನೀಡಲಾಗಿದೆ. ಮಾಜಿ ಸಚಿವ ಎಚ್ಡಿ ರೇವಣ್ಣಗೆ ಕಾಟ್, ಟಿವಿ ವ್ಯವಸ್ಥೆ ಕೂಡ ಇಲ್ಲ. ವಿಸ್ತಾರ ನ್ಯೂಸ್ಗೆ ಎಸ್ಐಟಿ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಇದು. ಸರಿಯಾಗಿ ಊಟವನ್ನ ಮಾಡ್ತಾ ಇಲ್ಲ, ಹಾಗೆ ನಿದ್ರೆಯನ್ನು ಕೂಡ ಅವರು ಸರಿಯಾಗಿ ಮಾಡ್ತಾ ಇಲ್ಲ. ವಿಚಾರಣೆ ಟೈಮಲ್ಲಿ ಮಾತ್ರ ಟೇಬಲ್ ಮೇಲೆ ತಲೆ ಇಟ್ಟು ಅವರು ನಿದ್ರೆಯನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಆಹಾರ ಕರೆಕ್ಟಾಗಿ ಸೇವಿಸ್ತಾ ಇಲ್ಲ, ಜೊತೆಗೆ ನಿದ್ದೆ ಕೂಡ ಅವರು ಕರೆಕ್ಟಾಗಿ ಮಾಡ್ತಾ ಇಲ್ಲ. ಹೀಗಾಗಿ ಅವರ ಆರೋಗ್ಯ ಕೆಡುವುದಕ್ಕೆ ಕಾರಣ ಅನ್ನುವಂತಹ ವಿಚಾರ ಕೂಡ ಈಗ ಗೊತ್ತಾಗ್ತಾ ಇದೆ. ಆದರೆ ವಿಚಾರಣೆ ಸಂದರ್ಭದಲ್ಲಿ ಟೇಬಲ್ ಮೇಲೆ ಅವರು ಮಲಗ್ತಾ ಇದ್ದಾರೆ ಅನ್ನೋದು ಎಸ್ಐಟಿ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಆಗಿದೆ. ವಿಚಾರಣೆಗೆ ಒಳಗಾಗಿರುವಂತಹ ಎಚ್ಡಿ ರೇವಣ್ಣ ಅವರ ಆರೋಗ್ಯದಲ್ಲಿ
ಏರುಪೇರಾಗಿತ್ತು. ಹೊಟ್ಟೆ ಉರಿ ಹಾಗೆ ಎದೆ ಉರಿ ಅಂತ ಹೇಳಿ ಅವರಿಗೆ ವಿಕ್ಟೋರಿಯಾ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿತ್ತು. ಒಂದು ಕಡೆ ಅವರಿಗೆ ಇವತ್ತು ಬೇಲ್ ಸಿಗುತ್ತಾ, SIT ಕಸ್ಟಡಿಗೆ ಅವರು ಒಳಗಾಗ್ತಾರ ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಭವಿಷ್ಯ ನಿರ್ಧಾರವಾಗಲಿದೆ. ಜಾಮೀನು ಅರ್ಜಿಯನ್ನ ಕೋರಿ ಅವರು ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರು. ರೇವಣ್ಣ ಅವರ ಪರವಾಗಿರುವಂತಹ ವಕೀಲರು ಅವರ ಪರವಾಗಿ ವಾದವನ್ನು ಕೂಡ ಮಂಡಿಸಿದ್ದಾರೆ. ಇವತ್ತು ನ್ಯಾಯಾಲಯ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆಯನ್ನ ಮಾಡಲಿತ್ತು. ಹಾಗಾಗಿ ಇವತ್ತು ಅವರ ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಒಂದು ಕುತೂಹಲ ಸಹಜವಾಗೇ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಒಂದ್ ಕಡೆ ರೇವಣ್ಣ ಅವರ ಜಾಮೀನು ಅರ್ಜಿಯ ಭವಿಷ್ಯ ಏನಾಗುತ್ತೆ ಅನ್ನುವಂತಹ ಒಂದು ಕುತೂಹಲ ಇದೆ. ಡೀಟೇಲ್ಸ್ ನೀಡೋದಾದ್ರೆ. ಖಂಡಿತ ಲೀನಶ್ರೀ, KR ನಗರದಲ್ಲಿ ದಾಖಲಾಗಿದ್ದಂತಹ ಒಂದು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಅವರನ್ನು ಏನು ಬಂಧಿಸಲಾಗಿತ್ತು, ಅವರನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದಾಗ 4 ದಿನದ ಕಸ್ಟಡಿಗೆ SIT ಅವರಿಗೆ ನ್ಯಾಯಾಲಯ ನೀಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತಿಗೆ ಅವರನ್ನು ನ್ಯಾಯಾಲಯದ SIT ಕಸ್ಟಡಿಯ ರೇವಣ್ಣ ಅವರದ್ದು ಮುಗಿತಾ ಇದೆ. ಅದ್ರ ಜೊತೆಗೆ ಇನ್ನೊಂದೆಡೆ ಅವರ ಜಾಮೀನು ಅರ್ಜಿಯ ವಿಚಾರಣೆ ಕೂಡ ಇನ್ನೊಂದೆಡೆ ಇದೆ. SIT ಇನ್ನೇನು ಕಸ್ಟಡಿ ಮುಗಿತಾ ಇರುವಂತೆ ಇವತ್ತು ಕೂಡ ನ್ಯಾಯಾಲಯಕ್ಕೆ SIT ಅವರನ್ನು ರೇವಣ್ಣ ಅವರನ್ನ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಇವತ್ತು ರೇವಣ್ಣ ಅವರನ್ನ ಹಾಜರುಪಡಿಸಿದಂತಹ ಸಮಯದಲ್ಲಿ ಅವರನ್ನ ಮತ್ತೊಮ್ಮೆ SIT ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಕೂಡ ಇದೆ. ಕಾರಣ ಈ 4 ದಿನ ಅವಧಿಯಲ್ಲಿ ರೇವಣ್ಣ ಅವರಿಗೆ ಸ್ವಲ್ಪ ಮಟ್ಟಿನ ಆರೋಗ್ಯದ ಸಮಸ್ಯೆ ಕೂಡ ಕಂಡು ಬಂದಿತ್ತು. ಹಾಗೆ ಕೆಲವೊಂದಿಷ್ಟು ಹೆವಿ ಫುಡ್ ಅಂತ ಏನ್ ಹೇಳ್ತೀವಿ ಅದನ್ನು ಕೂಡ ತೆಗೆದುಕೊಳ್ಳೋದು ಕಷ್ಟ ಆಗ್ತಾ ಇತ್ತು. ಹಾಗೆ ಇನ್ನಿತರ ಕೆಲವೊಂದು ವಿಚಾರಣೆಗಳಿಗೆ ಕೂಡ ನಿರಾಕರಣೆಯನ್ನು ತೋರಿಸಿದ್ರು ಅನ್ನೋ ಕೂಡ ಕಂಡು ಬರ್ತಾ ಇದೆ. ಕಾರಣ ಈಗ ಏಟು ಆರೋಪಿ ಆಗಿದ್ದಂತಹ ಸತೀಶ್ ಬಾಬಣ್ಣ ಅವರ ಜೊತೆಗೆ ನೇರ ವಿಚಾರಣೆ ಆಗಿರಬಹುದು, ಇನ್ನಿತರ ವಿಚಾರಣೆಗಳಿಗೂ ಕೂಡ ಅವರು ನಿರಾಕರಣೆಯನ್ನು ತೋರಿಸಿದಂತಹ ಕಾರಣ ಇನ್ನೂ ಹೆಚ್ಚಿನ ನಾವು ಕೂಲಂಕುಷವಾದ ತನಿಖೆಗೆ ನಮಗೆ ಸಮಯಾವಕಾಶ ಬೇಕಾಗತ್ತೆ ಅನ್ನೋ ಕಾರಣಕ್ಕೆ SIT ಅವರು ಮತ್ತೊಮ್ಮೆ ಅವರನ್ನ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ. ಇಲ್ಲವಾದಲ್ಲಿ ಕೂಡ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತಹ ಸಾಧ್ಯತೆ ಕೂಡ ಇದೆ. ಇನ್ನೊಂದೆಡೆ ನಿನ್ನೆ ಜಾಮೀನು ಅರ್ಜಿಯ ವಿಚಾರಣೆನ ಇವತ್ತಿಗೆ ಕೋರ್ಟ್ ಮುಂದೂಡಿದ್ದು 11 ಗಂಟೆಯ ಸುಮಾರಿಗೆ ಆ ಜಾಮೀನು ಅರ್ಜಿಯ ವಿಚಾರಣೆ ಕೂಡ ಸಿಟಿ ಸಿವಿಲ್ ಕೋರ್ಟ್ ಜನಪ್ರತಿಗಳ ನ್ಯಾಯಾಲಯದಲ್ಲಿ ನಡೆಯುವಂತಹ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಅವರಿಗೆ ಜಾಮೀನು ಸಿಗುತ್ತಾ ಅಥವಾ ಈ ಕೋರ್ಟ್ ನಲ್ಲಿ ನಡೆಯುವಂತಹ ವಿಚಾರಣೆಯಲ್ಲಿ ನ್ಯಾಯಾಂಗ ಬಂಧನ ಆಗುತ್ತೋ ಅಥವಾ SIT ಕಸ್ಟಡಿಗೆ ಮತ್ತೊಮ್ಮೆ ಕೊಡ್ತಾರ ಅನ್ನುವಂತಹ ವಿಚಾರ ಕೂಡ ಇನ್ನು ನ್ಯಾಯಾಧೀಶರ ತೀರ್ಪಿನ ಮೇಲೆ ಅನ್ವಯ ಆಗಿರುತ್ತೆ. ಅಲ್ಲಿನಷ್ಟೇ. ಥ್ಯಾಂಕ್ ಯು ಶರತ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.